ಏನಪ್ಪ ಟಾಪಿಕ್ ಅಂತಂದರೆ ಇವತ್ತಿನ ಕೋಳಿಗಳ ವಿಚಾರದಲ್ಲಿ ಅಥವಾ ಕೋಳಿಗಳು ವಿಚಾರಗಳಲ್ಲಿ ಹೇಳ್ಬಿಡ್ತೀನಿ ಕೇಳಿ. ಅಂದರೆ ಇವಾಗಿನೊಂದು ಪ್ರೆಸೆಂಟ್ಲಿ ಏನಾಗುತ್ತೆ ಅಂತಂದರೆ ಪರಂಗಿಕಾಯಿಗಳು ಅಥವಾ ಇಲ್ಲ ಅಂತಂದರೆ ದಪ್ಪಮೆಣಸಿಕಾಯಿಗಳು ಟೊಮೊಟೊ ಹಣ್ಣುಗಳು ಒಂದೊಂದು ಟೈಮ್ಗೆ ಕೋಳಿಗೆ ಹಾಕೋ ಆಗಿರಲ್ಲ. ಅಂದರೆ ಒಂದೊಂದು ಟೈಮ್ಗೆ ಯಾವ ಥರ ಹಾಕೋಂಗಿಲ್ಲ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ರಪ್ಪ. ಅಂದರೆ ಮೊದಲನೇದಾಗಿ ಚಳಿಗಾಲದಲ್ಲಿ ಅಂದರೆ ಇಲ್ಲ ಅಂತಂದರೆ ವೆದರ್ ಸರಿ ಇಲ್ಲದೆ ಇರೋ ಟೈಮಲ್ಲಿ ಇಲ್ಲ ಕೋಲ್ಡ್ ಟೈಮಲ್ಲಿ ಏನಪ್ಪ ಅಂತಂದರೆ ನೀವು ದಪ್ಪಮೆಣಸಿಕಾಯಿ ಅಥವಾ ಟೊಮೊಟೊ ಹಣ್ಣುಗಳನ್ನ ನೀವೇನಾದರೂ ಕೋಳಿಗಳಿಗೆ ಹಾಕಿದ್ರೆ, ಅಂದರೆ ದಪ್ಪಮೆಣಸಿಕಾಯಿ ಇಲ್ಲ ಟೊಮೊಟೊ ಹಣ್ಣು ಏನಾದರೂ ಕೋಳಿಗಳಿಗೆ ಹಾಕಿದ್ರೆ ಮೂಗು ಸೋರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಮೂಗು ಸೋರಿಸೋದು ಮತ್ತು ಇಲ್ಲ ಅಂತಂದರೆ ಕೋಳಿಗಳು ಬಾಯಲ್ಲೆಲ್ಲ ನೀರು ಬಿಟ್ಕೊಳ್ಳೋ ಥರ ನೀರು ಬಿಟ್ಕೊಳ್ಳೋದು ಮತ್ತು ಈ ಥರ ಪ್ರಾಬ್ಲಮ್ಗಳು ತುಂಬ ಜಾಸ್ತಿ ಆಗುತ್ತೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಪರಂಗಿಕಾಯಿ ಹಾಕೋದ್ರಿಂದ ಗರ್ಭ ಕಟ್ಟಲ್ವಂತೆ ಈ ಥರದ್ದೆಲ್ಲ ಒಂದಷ್ಟು ಕೇಳ್ಪಟ್ಟಿದೆ. ಮತ್ತು ನನಗೂ ಒಂದು ಸ್ವಲ್ಪ ಮೊಟ್ಟೆಗಳಿಗೆ ತಿಳಿದಿರೋ ಪ್ರಾಬ್ಲಮಿಂದ ನಾನು ಸ್ವಲ್ಪ ತಿಳ್ಕೊಳ್ಳೋಕೆ ಟ್ರೈ ಮಾಡಿದ್ದೆ. ಬಟ್ ಅವಾಗ ಗೊತ್ತಾಯಿತು, ಒಂದು ಸ್ವಲ್ಪ ಡಾಕ್ಟ್ರುಗಳನ್ನೆಲ್ಲ ವಿಚಾರಿಸಿದಾಗ ಪರಂಗಿಕಾಯಿ ಹಾಕ್ಬೋದು, ಬಟ್ ಈಟ್ ಐಟಮ್ಸ್ ಆದ್ರೂ ಈ ಟೈಮ್ಗೆ ಹಾಕ್ಬೋದು, ಆರಾಮಾಗಿ ಹಾಕಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಪರಂಗಿಕಾಯಿ ಹಾಕ್ಬೋದು, ಬಟ್ ಪರಂಗಿಕಾಯಿ ಹಾಕೋರು ಭಯ ಪಟ್ಕೊಂಡು ಪರಂಗಿಕಾಯಿ ಹಾಕಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ತಲೆ ಕೆಡಿಸ್ಕೊಂಡಿದ್ರೆ ಪರವಾಗಿಲ್ಲ. ನೀವೇನೇ ಮಾಡಿದ್ರು ಪರಂಗಿಕಾಯಿ ಹಾಕಿದ್ರು ಏನೂ ಆಗೋಲ್ಲ. ನೀವು ಪಪ್ಪಾಯಿ ಅಥವಾ ಪಪ್ಪಾಯಿ ಸೊಪ್ಪು ಈ ಥರದ್ದೆಲ್ಲ ಹಾಕ್ಬೋದು, ಆರಾಮಾಗಿ ಕೋಳಿಗಳು ಎಲ್ಲ ಥರನೂ ಮೇಯುತ್ತೆ. ಬಟ್ ಅದರಿಂದ ಒಂದು ಸ್ವಲ್ಪ ಯಾವ್ಯಾವ ಟೈಮ್ಗೆ ಏನೇನು ನೋಡಿ ಹಾಕ್ಬೋದು ಏನೇನು ಹಾಕ್ಬಾರ್ದು ಅನ್ನೋದನ್ನ ಒಂದು ಸ್ವಲ್ಪ ತಿಳ್ಕೊಂಡು ಹಾಕಿ ನಿಮಗೂ ತುಂಬ ಯೂಸ್ ಆಗುತ್ತೆ. ಪರಂಗಿಕಾಯಿ ಹಾಕ್ಬೋದು, ಪರಂಗಿ ಎಲೆ ಹಾಕ್ಬೋದು, ಇಲ್ಲ ನುಗ್ಗೆ ಸೊಪ್ಪು ಹಾಕ್ಬೋದು. ಇದೆಲ್ಲ ಬೇಸಿಗೆ ಟೈಮಲ್ಲಿ ಹಾಕ್ಬೋದು, ಮಳೆಗಾಲದಲ್ಲಿ ಹಾಕ್ಬೋದು, ನೀವು ಹಾಕೊಳ್ಳಿ. ಬಟ್ ಈಗ ಇದು ಕೋಲ್ಡ್ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ. ಅಂದರೆ ಕೋಲ್ಡ್ ಟೈಮಲ್ಲಿ ಜಾಸ್ತಿ ಹಾಕಿದ್ರು ನಡೀತದೆ. ಬೇಸಿಗೆ ಟೈಮಲ್ಲಿ ಒಂದು ಸ್ವಲ್ಪನೇ ಹಾಕೊಳ್ಳಿ. ಒಂದಿನ ಬಿಟ್ಟು ಒಂದಿನ, 2 ದಿನ ಬಿಟ್ಟು 2 ದಿನ, ಈ ಥರ ಯಾವಾಗಲಾದರೂ ಒಂದು ಟೈಮ್ ಹಾಕೊಳ್ಳಿ ಪರಂಗಿಕಾಯಿಗಳನ್ನ. ನಿಮ್ಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದರಲ್ಲೇನು ಬೇರೆ ಸೈಡ್ ಎಫೆಕ್ಟ್ಸ್ ಆಗಲಿ ಏನಾಗೋದಾಗಲಿ ಅದೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ, ಹಾಕೊಳ್ಳಿ. ಬಟ್ ನಿಮಗೆ ಪರಂಗಿಕಾಯಿ ಹಾಕೋದ್ರಿಂದ ಎಲ್ಲದಕ್ಕೂ ಯೂಸ್ ಆಗುತ್ತೆ. ತುಂಬ ಜನ ಹೇಳ್ತಾ ಇದ್ದಿದ್ದೇನಪ್ಪ ಅಂತಂದರೆ ಮೊಲಗಳಿಗೆ ಪರಂಗಿಕಾಯಿ ಹಾಕಿದ್ರೆ ಗರ್ಭ ಕಟ್ಟಲ್ವಂತೆ, ಇಲ್ಲ ಗರ್ಭಗಳು ಕಟ್ಟಲ್ಲ, ಇಲ್ಲ ಅಂದರೆ ಮರಿ ಕಂದಾಗುತ್ತೆ, ಇಲ್ಲ ಅಂತಂದರೆ ಗರ್ಭ ಕಟ್ಟಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಬಿಡ್ರಪ್ಪ. ಇನ್ನು ಯಾವುದೇ ರೀತಿ ವಿಡಿಯೋದಲ್ಲಿ ಬೇರೆ ಏನೂ ಇರೋಲ್ಲ. ಮೊಲಗಳಿಗೆ ನೀವು ಪರಂಗಿಕಾಯಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾಕಂತಂದರೆ ಈಟ್ ಐಟಮ್ಸ್ಗಳು, ಅಂದರೆ ಈ ಟೈಮ್ಗೆಲ್ಲ ಈಟ್ ಐಟಮ್ಗಳಾದ್ರೂ ನಡೀತದೆ. ಇನ್ನೂ ತುಂಬ ಬೇಸಿಗೆಗಳಾಯಿತು ಅಂದಾಗ ಒಂದು ವಾರಕ್ಕೆ ಒಂದ್ಸಲ, ಇಲ್ಲ ಒಂದಿನಕ್ಕೊಂದ್ಸಲ, ಇಲ್ಲ ಒಂದಿನ ಬಿಟ್ಟು ಒಂದಿನ ಹಾಕಿದ್ರು ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾಕ್ತೀನಿ ಅನ್ನೋರು ತುಂಬ ಜನ ಹಾಕೊಳ್ಳಿ. ಅದರಲ್ಲೇನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ನೀವು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದು ಇದು ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಎಕ್ಸ್ಪೀರಿಯನ್ಸ್ ಆಗಿರೋದನ್ನೇ ಮಾಡ್ತಾಯಿರಿ. ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮ್ಗೆ ಖಂಡಿತ ಗೊತ್ತಾಗೋಗುತ್ತೆ. ನಿಮ್ಗೆ ಏನಾದೇನು ತಿಳ್ಕೊಂಡು ಏನೋ ಇದು ಅವಶ್ಯಕತೆ ಇರೋಲ್ಲ. ಬಟ್ ಅದಕ್ಕೋಸ್ಕರ ತಿಳ್ಕೊತೀರಾ, ನೀವೇ ನೋಡ್ದಂಗೆ ಆಗುತ್ತೆ. ಹಾಕೊಳ್ಳಿ, ಏನೂ ಆಗೋಲ್ಲ. ಪರಂಗಿಕಾಯಿ ಮತ್ತು ಹಾಲಿನ ಮಂದು ಏನು ಹಾಕಿದ್ರು ಮೊಲಗಳು ತಿನ್ನುತ್ತೆ. ಮೊಲಗಳಿಗೆ ಏನೇ ಹಾಕಿದ್ರು ತಿಂತವೆ. ಹಾಕಿ ಆರಾಮಾಗಿ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಏನು ಹಾಕೋರು ತಿಂತವೆ. ಹಾಕೋಣ ಅದನ್ನು ಬಿಟ್ಬಿಟ್ಟು ಅವ್ರಂದ್ರು ಇವ್ರಂದ್ರು ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಹೊತ್ತು 3 ಟೈಮು ಮೇವು ಹಾಕೋರು ನೀಟಾಗಿ ಮೇವುಗಳು ಹಾಕೊಳ್ಳಿ. ಇನ್ನೇನು ಪ್ರಾಬ್ಲಮ್ ಆಗೋಲ್ಲ. 3 ಟೈಮ್ ಮೇವು ಒಂದಿತ್ತು ಅಂದರೆ ಇನ್ನೇನು ಪ್ರಾಬ್ಲಮ್ ಬೇಕಾಗಲ್ಲ. ಇನ್ನೇನು ಹಾಕಲೇಬೇಕು ಅಂತ ಏನೂ ಇರೋಲ್ಲ. ಬಟ್ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಟೈಮ್ ಮೇವು ಹಾಕಿ. ಈ ಟೈಮ್ಗೆ ಬೇಸಿಗೆಗಾಲ ಸ್ಟಾರ್ಟ್ ಆಯಿತು. ಇಮೇಲೆ ಆದಷ್ಟು ಕೋಳಿಗಳಿಗಾಗಲಿ ಮೊಲಗಳಿಗಾಗಲಿ ನೀವು ಹತ್ರ ಏನು ಸಾಕಿರ್ತೀರ ಜಾಸ್ತಿ ನೀರಿಡಿ. ನೀರುಗಳನ್ನ ಕಮ್ಮಿ ಮಾಡೋಕೆ ಹೋಗ್ಬಿಟ್ಟು ನೀರಿಟ್ಟಷ್ಟು ನಿಮಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಈ ಸಲ ಮೇವಿಲ್ಲ ಅಂತಂದ್ರೂ ತುಂಬ ಬೇಸಿಗೆಗಾಲದಲ್ಲಿ ಪ್ರಾಣಿ ಪಕ್ಷಿಗಳು ಏನೇ ಇದ್ರೂ ನೀರಿಡೋದನ್ನ ಮಾತ್ರ ಮಿಸ್ ಮಾಡೋಕೆ ಹೋಗ್ಬಿಡಿ. ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ನೀರಿಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ. ಕೋಳಿ ಬಗ್ಗೆ ಆಗಲಿ ಮಲಿನ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಇರೋದಿಲ್ಲ. ಇಲ್ಲಿ ಕಾಣಿಸ್ತಾ ಇರೋದೇನಪ್ಪ ಅಂತಂದರೆ ಸೈಡಲ್ಲಿ ಹಣ್ಣು ಕಾಣಿಸ್ತಾ ಇತ್ತಲ್ಲ, ಈ ಹಣ್ಣನ್ನ ಹೆಸರೇನು ಮತ್ತು ಈ ಹಣ್ಣನ್ನ ಎಲ್ಲಿ ಬಳಸ್ತಾರೆ, ಇದು ಕೆಲವ್ರ ಬಾಯಿಗೆ ಸಿಹಿ ಅನ್ನಿಸ್ತದೆ, ಕೆಲವ್ರ ಬಾಯಿಗೆ ಕಹಿ ಅನ್ನಿಸ್ತದೆ. ಬಟ್ ಯಾರಿಗಾರ ನಿಮಗೆ ಈ ಹಣ್ಣಿನ ಬಗ್ಗೆ ಗೊತ್ತಿದ್ರೆ, ಹಣ್ಣಿನ ಬಗ್ಗೆ ಮಾಹಿತಿ ಇತ್ತು ಅಂತಂದರೆ ನೀವೇನಾದರೂ ಹಣ್ಣು ತಿಂದಿದ್ರೆ, ಇಲ್ಲ ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಹಣ್ಣು ತಿಂದು ಅದೇನಾದರೂ ನಿಮಗೆ ಗೊತ್ತಿದ್ರೆ ಈ ಹಣ್ಣಿನ ಬಗ್ಗೆ ಯಾವ ಹಣ್ಣು ಅಂತ ಕಮೆಂಟ್ ಮಾಡಿ ನೋಡುವ. ಅದು ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತ. ಈ ಹಣ್ಣು ಹೆಸರು ಮತ್ತು ಈ ಹಣ್ಣು ನೀವೆಲ್ಲಾದರೂ ತಿಂದಿದ್ರೆ ಮತ್ತು ಈ ಹಣ್ಣಿನ ಹೆಸರೇನು ಮತ್ತು ಏನು ತಿನ್ಬೋದಾ, ಮತ್ತು ಏನು ಈ ಥರ ಕೆಲವ್ರಿಗೆ ಯಾವ್ಯಾವ ಥರ ಅನುಭವ ಆಗಿದೆ, ಇಲ್ಲ ಸಿಹಿ ಅನಿಸುತ್ತಾ ಇಲ್ಲ ಕಹಿ ಅನಿಸುತ್ತಾ ಅಂತ ನೋಡೋಣ. ತುಂಬ ಜನ ಈ ವಿಡಿಯೋ ನೋಡ್ತಾ ಇರೋರು ಕಮೆಂಟ್ ಮಾಡಿ ನೋಡೋಣ ಅದೆಷ್ಟು ಜನ ನೀಟಾಗಿರೋ ಕಮೆಂಟ್ ಮಾಡ್ತೀರಾ ಅಂತ. ಇವಾಗ ಮೊನ್ನೆ ಒಂದು ವಿಡಿಯೋ ಹಾಕಿದೆ, 1 ತಿಂಗಳ ಮೇಲೆ 10 ದಿನದ ಮರಿ ಸಿಗುತ್ತೆ, ನಿಮ್ಗೆ ಏನಾದರೂ ಬೇಕಾಗಿದ್ರೆ ಕಮೆಂಟ್ ಮಾಡಿ ಅಂತ ಒಂದು ಸ್ವಲ್ಪ ತುಂಬ ಜನಕ್ಕೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋ ಜನ ತುಂಬ ನೋಡಿದಿರಾ ಮತ್ತು ಶೇರ್ ಕೂಡ ಮಾಡಿದಿರಾ, ಫಾಲೋ ಕೂಡ ಮಾಡಿದಿರಾ. ಅದರಲ್ಲಿ ಏನಪ್ಪ ಅಂತಂದರೆ ಒಂದು ಕಮೆಂಟ್ ಬಂದಿದೆ, ಬ್ರೋ ಏನು ಮರಿ ಬ್ರೋ ಅದೇ ನಾಯಿ ಮರಿನ ಡಾಗ್ ಸತೀಶ್ವರು ಕೊಡಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಐಶ್ವರ್ಯ ಅಂತ. ಅಕ್ಕ ಅವರೇ ನಿಮ್ಮ ಅತ್ತೆ ಮಗನ ಇಲ್ಲ ಅಂತಂದರೆ ಇಲ್ಲ ನಿಮ್ಮ ಮಾವನ ಮಗನ ಅವರು ನನಗೆ ಗೊತ್ತಿಲ್ಲ. ನನಗೆ ಹತ್ರ ನಾಯಿ ಮರಿಗಳಿಲ್ಲ. ನೀನು ಬೇಕಾದ್ರೆ ಅಷ್ಟು ಅವ್ರ ಮೇಲೆ ಮಾತಾಡಿಸ್ಬೇಕು, ಇಲ್ಲ ಅಂತಂದರೆ ಅವ್ರು ತೊಗೊಂಡೋಗಿ ಕೊಡಬೇಕು ಅಂದರೆ ನಾನು ನಿಮಗೆ ಕೊಡ್ತೀನಿ, ಬಂದು ತೊಗೊಂಡೋಗಿ. ಅಕ್ಕ ಅದರಲ್ಲಿ ಏನಿಲ್ಲ. ಅದರಲ್ಲಿ ಹೇಳೋದ್ರಿಂದ ಪ್ರತಿಯೊಂದು ಕೆಳಗಡೆ ವೀಡಿಯೋಸ್ಗಳಿರುತ್ತೆ. ಕಂಪ್ಲೀಟಾಗಿ ಕೋಳಿನ ಮೊಲನ ಎಲ್ಲನೂ ಹಾಕಿರ್ತೀವಿ. ಕೆಳಗಡೆ ಅಲ್ಲಿ ಸಿಗುತ್ತೆ ಮಾಹಿತಿ. ಮತ್ತು ಕೋಳಿ ಮರಿ ಬಿಟ್ಟು ಏನಾರ ಮೊಲದ ಮರಿಯ ಇದು ನಾಯಿ ಮರಿನ ತೊಗೊಂಡೋಗಿ ಬಾಕ್ಸಿಗೆ ತುಂಬಕ್ಕಾಯ್ತದೆ, ಇಲ್ಲ ಟೊಮೊಟೊ ಟ್ರೈಗೆ ತುಂಬಕ್ಕಾಗ್ತದೆ, ಇಲ್ಲ ಅಂತಂದರೆ ಆ ಥರ ಟ್ರೈಯಲ್ಲಿ ಏನಾರು ತುಂಬೋದಾ ನೋಡಿಕೊಂಡು ಯೋಚನೆ ಮಾಡ್ಕೊ ಕಮೆಂಟ್ ಮಾಡಿ. ಮಾಡೋರು ಅದು ಮುಟ್ಬಿಟ್ಟು ಇಲ್ಲ ಕೆಳಗಡೆ ವೀಡಿಯೋಸ್ ನೋಡಿ ಅಲ್ಲೇ ಕೆಳಗಡೆ ಬೈಯೋದಲ್ಲೇ ಕೊಟ್ಟಿದ್ದೀನಲ್ಲ ನಾಟಿ ಕೋಳಿ ಮತ್ತು ಮೊಲ, ಅಂದರೆ ರಾಬಿಟ್ಸ್ ಆ್ಯಂಡ್ ನಾಟಿ ಕೋಳಿ ಸೇಲ್ಸ್ ಅಂತ ಅಲ್ಲೇ ಕೆಳಗಡೆ ಕೊಟ್ಟಿದ್ದೀನಿ. ನೀವು ನೋಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಕಮೆಂಟ್ ಮಾಡಿ. ಸುಮ್ಮನೆ ಈ ಥರ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಸುಮ್ಮನೆ ಆಮೇಲೆ ಆ ಕಮೆಂಟ್ನು ನಾವು ರುಬ್ತೀವಿ, ಸರಿನಾ? ತುಂಬ ಜನಕ್ಕೆ ಅಡ್ರೆಸ್ ಹೇಳಿದ್ರು ಕೂಡ ಯಾವ ಥರನಪ್ಪ ಅಂತಂದರೆ ಅಡ್ರೆಸ್ ಹೇಳಿ ಬ್ರೋ, ನಿಮ್ಮ ಅಡ್ರೆಸ್ ಎಲ್ಲಿ ಬರೋದು, ನಿಮ್ಮದು ಮಂಡ್ಯ ಹತ್ರ ಎಲ್ಲಿ ಬರೋದು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಡಿಲಿವರಿ ಇಲ್ಲ ನಮ್ಮ ಹತ್ರ, ಡಿಲಿವರಿ ಇದು ಏನೂ ಇರೋಲ್ಲ, ಬಂದು ಸ್ಪಾಟಲ್ಲೇ ನೀವು ತೊಗೊಂಡೋಗ್ಬೇಕು ಅಂತ ಪ್ರತಿಯೊಬ್ಬರಿಗೆ ಹೇಳಿದ್ರು ಕೂಡ
ಪ್ರತಿಯೊಬ್ಬರು ಮಾಡೋದೇನಪ್ಪ ಅಂತಂದರೆ ಬ್ರೋ ಡೆಲಿವರಿ ಕೊಡಿ ಮತ್ತು ಟ್ರಾನ್ಸ್ಪೋರ್ಟ್ ಮಾಡಿ, ಇಲ್ಲ ಬಸ್ಗೆ ಹಾಕಳಿಸ್ಬಿಡಿ, ಅಲ್ಲೆಲ್ಲ ಪಂಚಲಿಂಗೇಶ್ವರ ಬಸ್ ಐತೆ ಬ್ರೋ ಅದಕ್ಕೆ ಹಾಕಳಿಸ್ಬಿಡಿ, ಮತ್ತು ಇದೆಲ್ಲ ಐತೆ ಮಂಡ್ಯದಿಂದ ಬಂದ್ಬಿಟ್ಟು ನಮಗೆ ಕೊಟ್ಬಿಡಿ, ಮತ್ತು ಈ ಥರ ಎಲ್ಲ ಕನ್ವಿನ್ಸ್ ಮಾಡ್ತೀರಾ. ಮತ್ತು ತುಂಬ ಜನ ಹೇಳ್ತೀರಾ ನೀವು ಅಮೌಂಟ್ ಹೆಚ್ಚಾಗಿ ಕೊಡ್ತೀನಿ ಮತ್ತು ಈ ಥರ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಕೊಡ್ತೀನಿ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಬಟ್ ನಾವಿಲ್ಲಿ ಸಾಕಿರೋದು ಮಿನಿ ಫಾರಮ್ ಥರ ಅಣ್ಣ, ಚಿಕ್ಕಾಗಿ ನಮ್ಮ ಹತ್ರ ಎಷ್ಟೆಷ್ಟು ಕೋಳಿ ಐತೆ ಅಷ್ಟಕ್ಕೆ ಮಾತ್ರ ಸಾಕಿರೋದು. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಸ್ಪಾಟ್ ವಿಸಿಟ್ ಮಾಡಿ ನೀವು ಕೋಳಿಗಳನ್ನ ನೋಡ್ಬಿಟ್ಟು ತೊಗೊಂಡೋಗಿ. ಯಾವುದೇ ರೀತಿ ಡೆಲಿವರಿ ಆಗಲಿ ಟ್ರಾನ್ಸ್ಪೋರ್ಟ್ ಆಗಲಿ ಖಂಡಿತ ಯಾವುದೂ ಇರಲ್ಲ. ಬಂದು ಸ್ಪಾಟಲ್ಲೇ ನೀವೇ ನೋಡಿ ಕೋಳಿಗಳಾಗಲಿ ಮೊಲಗಳಾಗಲಿ ನೀವೇನಾದರೂ ಬೇಕು ಅಂತಂದರೆ ಸ್ಪಾಟಲ್ಲಿ ನೀವೇ ನೋಡಿ ತೊಗೊಂಡೋಗ್ಬೇಕು. ಅದನ್ನು ಬಿಟ್ಬಿಟ್ಟು ಪ್ರತಿಯೊಬ್ಬರು ಕಾಲ್ ಮಾಡೋದೇನಪ್ಪ ಅಂತಂದರೆ ಬ್ರೋ ಅಡ್ರೆಸ್ ಎಲ್ಲಿ ಮತ್ತು ಡೆಲಿವರಿ ಕೊಡಿ. ಯಾವುದೇ ರೀತಿ ಡೆಲಿವರಿ ಇರಲ್ಲ. ಬಂದು ಸ್ಪಾಟಲ್ಲಿ ವಿಸಿಟ್ ಮಾಡಿ ನಿಮ್ಗೆ ಏನಾದರೂ ಬೇಕು ಅಂದರೆ ತೊಗೊಂಡೋಗಿ ಫ್ರೆಂಡ್ಸ್. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ನಲ್ಲಹಳ್ಳಿ ಅಂದ್ಬಿಟ್ಟು, ಮಂಡ್ಯದಿಂದ 20 ಕಿಲೋಮೀಟ್ರ್, ಪಾಂಡವಪುರದಿಂದ 12 ಕಿಲೋಮೀಟ್ರ್ ಆಗುತ್ತೆ. ಬಂದು ಸ್ಪಾಟ್ಗೆ ವಿಸಿಟ್ ಮಾಡಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಮೇಲ್ಗಡೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಏನಾದರೂ ಮಾಹಿತಿ ಇತ್ತು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಜನ ಕೇಳ್ತಾ ಇರೋದೇನು ಅಂತಂದರೆ ಬ್ರೋ ಫಾರಮ್ ಹತ್ರ ನೊಣಗಳು ಮತ್ತು ಸೊಳ್ಳೆಗಳು ಅಥವಾ ಬ್ಯಾಕ್ಟೀರಿಯಾಸ್ಗಳು ಅಥವಾ ಇಲಿಗಳು ಈ ಥರ ಅಂದರೆ ಒಂದಷ್ಟು ಕಾಟಗಳು ಜಾಸ್ತಿ ಆಗಿಬಿಟ್ಟೈತೆ. ಮತ್ತು ಏನಪ್ಪ ಅಂತಂದರೆ ಶೆಡ್ ಹತ್ರ ಎಲ್ಲ ನೊಣಗಳು ತುಂಬ ಆಗೋಗೈತೆ ಬ್ರೋ. ಅದಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ ಬ್ರೋ. ನೊಣಗಳು ತುಂಬ ಜಾಸ್ತಿ ಆಗ್ತಿದೆ ಬ್ರೋ, ಏನಾದರೂ ಇದು ಸೊಲ್ಯೂಷನ್ ಇದ್ರೆ ಹೇಳಿ ಬ್ರೋ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಈಗ ಎಲ್ಲದಕ್ಕೂ ಸೇರಿ ಒಂದೇ ಔಷಧಿಲಿ ಹೇಳ್ಬಿಡ್ತೀನಿ ಕೇಳಿ, ಬಯೋಬೂಸ್ಟರ್ ಅಂತ. ನಿಮಗೆ ವೈರಸ್ಸು, ಬ್ಯಾಕ್ಟೀರಿಯಾಸು, ಸೊಳ್ಳೆಗಳು, ನೊಣಗಳು ಮತ್ತು ಏನೇ ಇದ್ರೂ ಫಾರಮ್ ಹತ್ರ ಏನೇ ಒಳಗಡೆ ಇದ್ರೂ ಕ್ಲೀನ್ ಮಾಡುತ್ತೆ. ಮತ್ತು ಅದ್ರ ಹತ್ರ ನಿಮಗೆ ಇನ್ನೂ 1 ತಿಂಗಳು 2 ತಿಂಗಳು ಏನೂ ಹತ್ರ ಬರೋಲ್ಲ. ಒಂದು ಸಲ ಬಯೋಬೂಸ್ಟರ್ ನಾನು ಸ್ಪ್ರೇ ಮಾಡ್ತು ಅಂದರೆ 1 ತಿಂಗಳು ನಿಮ್ಗೆ ನೊಣಗಳಾಗಲಿ ಇಲ್ಲ ಬ್ಯಾಕ್ಟೀರಿಯಾಸ್ಗಳಾಗಲಿ ಇಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ಸ್ ಆಗುವಂಥದ್ದು ಏನೂ ಒಳಗಡೆ ಬರೋಕ್ಕೋಗಲ್ಲ ನಿಮಗೆ. ಅದನ್ನು ನೀಟಾಗಿ ಬಯೋಬೂಸ್ಟರ್ನ ಸ್ಪ್ರೇ ಮಾಡಿಬಿಡ್ತು ಅಂತಂದರೆ ಕೋಳಿಗೇನು ಪ್ರಾಬ್ಲಮ್ ಆಗೋಲ್ಲ, ಕೋಳಿ ಮೇಲೆ ಸ್ಪ್ರೇ ಮಾಡ್ಕೋಬೋದು. ಇನ್ನು ಸೊಳ್ಳೆಗಳು, ಇಲಿಗಳು ಮತ್ತು ನೊಣಗಳು ಮತ್ತು ನಿಮ್ಮ ಹತ್ರ ಆಗೋ ಹುಳಗಳು ಮತ್ತು ಏನಾದರೂ ನಿಮ್ಮ ಕೋಳಿ ಫಾರಮಲ್ಲಿ ಇನ್ಫೆಕ್ಷನ್ ಆಗಿದ್ದರೆ ಮತ್ತು ಬ್ಯಾಕ್ಟೀರಿಯಾಸ್ಗಳಿತ್ತು ಅಂತಂದರೆ ಬಯೋಬೂಸ್ಟರ್ನ ಟ್ರೈ ಮಾಡಿ. ನಿಮ್ಗೆ ಯಾವುದೇ ರೀತಿ ಏನೂ ತೊಂದರೆ ಆಗೋಲ್ಲ. ಇದನ್ನು ನಾವು ಯೂಸ್ ಮಾಡೋದು ಕೂಡ 1 ಲೀಟ್ರ್ ನೀರಿಗೆ 10 ml ಥರ ಯೂಸ್ ಮಾಡ್ಬೋದು. ನೀವು ಎಷ್ಟು ಲೀಟ್ರ್ ನೀರು ಹಾಕೊಂಡು ಔಷಧಿ ಸ್ಪ್ರೇ ಮಾಡ್ತೀರಾ ಸ್ಪ್ರೇ ಮಾಡೋದು, ಇದು ಖಂಡಿತ ಸ್ಪ್ರೇ ಮಾಡೋದು. ಇದನ್ನ 1 ಲೀಟ್ರ್ ನೀರಿಗೆ 10 ml ಥರ ಸ್ಪ್ರೇ ಮಾಡಿಬಿಟ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಗಳೇ ಬರೋಲ್ಲ. ಸೊಳ್ಳೆಗಳಾಗ್ಬೋದು, ನೊಣಗಳಾಗ್ಬೋದು, ಬ್ಯಾಕ್ಟೀರಿಯಾಸ್ಗಳಾಗ್ಬೋದು, ಕೆಟ್ಟ ವೈರಸ್ಗಳಿಂದ ಪ್ರತಿಯೊಂದು ಏನೂ ಬರೋಲ್ಲ. ಬಯೋಬೂಸ್ಟರ್ನ ಟ್ರೈ ಮಾಡಿ, ಬಯೋಬೂಸ್ಟರ್ ಯೂಸ್ ಮಾಡಿ. ನಿಮಗೆ ಸೊಳ್ಳೆ, ಜಿರಳೆ, ನೊಣ ಏನೇ ಇದ್ರೂ ಕ್ಲಿಯರ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿ ವೈರಸ್ಗಳು ಬರೋಲ್ಲ. ಖಂಡಿತ ಬಯೋಬೂಸ್ಟರ್ ಯೂಸ್ ಮಾಡ್ಬೋದು. 400 ರೂಪೀಸ್ ಇರುತ್ತೆ, 3 ರಿಂದ 4 ಸಲ ಆಗುತ್ತೆ. ಇದು 500 ಗ್ರಾಮ್ದು ಪೌಡರ್ ಇರೋದು. ಬಯೋಬೂಸ್ಟರ್ನ ಟ್ರೈ ಮಾಡಿ, ಬಯೋಬೂಸ್ಟರ್ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇವಾಗ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದೆ, ಪ್ಯೂರ್ ನಾಟಿ ಮರಿಗಳು ಸಿಗುತ್ತೆ, ಬೇಗ ಫಾಲೋ ಮಾಡ್ಕೊಂಡಿರಿ. ನಿಮ್ಮ ಮರಿಗಳು ಅನ್ವಾನ್ಸ್ ಮಾಡ್ತೀನಿ ಅಂತ. ಅದೇ ಅನ್ವಾನ್ಸ್ ಡೇಟ್ ಇವತ್ತು ಕನ್ಫರ್ಮ್ ಮಾಡ್ಬಿಡ್ತೀನಿ. ಇವಾಗ ನಾಳೆ ಒಂದೇ ದಿನ ಅಂದರೆ ಕಂಪ್ಲೀಟಾಗಿ 300 ಮರಿಗಳು ಅಂದರೆ 300 ಮರಿಗಳು ಇಲ್ಲಿ ಕಾಣಿಸ್ತಿರೋದು. 300 ಮರಿಗಳು ನಾಳೆ ಸಿಗುತ್ತೆ. ನಿಮ್ಗೇನಾದರೂ ಬೇಕು ಅಂತಂದರೆ ಮೇಲ್ಗಡೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ, ಸ್ಪಾಟ್ ವಿಸಿಟ್ ಮಾಡಿ ಬಂದು ತೊಗೊಂಡೋಗ್ತಾ ಇರ್ಬೋದು. ಬಟ್ ಯಾವುದೇ ರೀತಿ ಡೆಲಿವರಿ ಆಗಲಿ ಟ್ರಾನ್ಸ್ಪೋರ್ಟ್ ಆಗಲಿ ಇರಲ್ಲ. ಮತ್ತು ನಾಳೆ ಒಂದೇ ದಿನ ಅಂದರೆ ಯಾವುದೇ ರೀತಿ ಬುಕ್ಕಿಂಗು ಬೇಕಾಗಿಲ್ಲ. ನಿಮ್ಗೇನಾದರೂ ಬೇಕು ಅಂತ ಕನ್ಫರ್ಮ್ ಮಾಡಿದ್ರೆ ಸಾಕು, ನಾಳೆ ಬಂದು ಮರಿ ತೊಗೊಂಡು ಹೋಗುವಂಥದ್ದು. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ನಲ್ಲಹಳ್ಳಿಲಿರೋದು. ಬಂದು ಸ್ಪಾಟ್ ವಿಸಿಟ್ ಮಾಡಿ ಮರಿಗಳು ಬೇಕು ಅಂದರೆ ಮರಿಗಳು ತೊಗೊಂಡೋಗಿ. ಎಲ್ಲ ರೀತಿ ವ್ಯಾಕ್ಸಿನೇಷನ್ಸು, ಡಿ ಗ್ರೇಡು ಮತ್ತು ರೋಗ ಬರದೇ ಇರೋ ಥರ ಕಂಪ್ಲೀಟಾಗಿ ಎಲ್ಲನೂ ಮಾಡ್ಕೊಟ್ಟಿರ್ತೀವಿ. ಮತ್ತು ನಿಮ್ಗೇನಾದರೂ ರೋಗ ಲಕ್ಷಣಗಳು ಪ್ರತಿಯೊಂದು ಏನಾದರೂ ಕಂಡು ಬಂದಲ್ಲಿ ನಾವೇ ಹೇಳ್ಕೊಡ್ತೀವಿ. ಯಾವ ಥರ ಮೆಡಿಷನ್ ಹಾಕಬೇಕು, ಯಾವ ಥರ ಏನು ಮಾಡಬೇಕು ಪ್ರತಿಯೊಂದು ನಾವೇ ಹೇಳ್ತೀವಿ. ನಿಮ್ಗೇನಾದರೂ ಮರಿಗಳು ಬೇಕು ಅಂತಂದರೆ ಮೇಲ್ಗಡೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ. ಇಲ್ಲಿರೋದು ಬರೀ 300 ಮರಿ ಅಷ್ಟೇ. ನಿಮ್ಗೇನಾದರೂ ಬೇಕು ಅಂತಂದರೆ ಬೇಗ ಕಾಲ್ ಮಾಡಿ. ನೀವು ಬುಕ್ಕಿಂಗಾರು ಮಾಡ್ಕೋಬೋದು, ಇಲ್ಲಾಂತಂದ್ರೆ ನಾಳೆ ಬಂದು ತೊಗೊಂಡು ಹೋಗ್ಬೋದು. ನಾಳೆ ಒಂದೇ ದಿನ ಫ್ರೆಂಡ್ಸ್. ನಿಮ್ಗೇನಾದರೂ ಮರಿಬೇಕು ಅಂತಂದರೆ ಅಂದರೆ ನಾವು ಶೆಡ್ ಕ್ಲೀನ್ ಮಾಡಬೇಕು ಮತ್ತು ನೆಕ್ಸ್ಟ್ ಬ್ಯಾಚ್ ಮರಿ ಬಿಟ್ಕೊಳ್ಳೋದ್ರಿಂದ ನಿಮ್ಗೇನಾದರೂ ಬೇಕು ಅಂತಂದರೆ ನಾಳೆ ಒಂದೇ ದಿನ ಇರುತ್ತದೆ. ಬೇಗ ಬಂದು ಸ್ಪಾಟು ವಿಸಿಟ್ ಮಾಡಿ ಮರಿಗಳು ತೊಗೊಂಡೋಗಿ ಫ್ರೆಂಡ್ಸ್, ಯಾರಿಗಾರು ಬೇಕಾಗಿದ್ದಲ್ಲಿ.